ಇತ್ತೀಚೆಗಷ್ಟೇ ಕೋಮುಗಲಭೆಗೆ ಸಾಕ್ಷಿಯಾಗಿದ್ದಂತಹ ಮದ್ದೂರಿನಲ್ಲಿ ಒಂದು ಹೆಣ್ಣು ಮಗುವಿನ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಜ್ಯೋತಿ ಎನ್ನುವಂತಹ ಮಹಿಳೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಂಥದ್ದು ಮತ್ತು ಆಕೆ ಮಾತನಾಡಿದಂಥ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಸಿಎಂ ಮತ್ತು ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಆಕೆ. ಕೋಮುಗಳ ನಡುವೆ ವೈಮನಸ್ಸು ಉಂಟು ಮಾಡುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಮದ್ದೂರು ಠಾಣೆ ಪಿಐ ಶಿವಕುಮಾರ್ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಜ್ಯೋತಿ ವಿರುದ್ಧ ಅನ್ಯ ಧರ್ಮಕ್ಕೆ ಧಕ್ಕೆಯಾಗುವಂತೆ ಪದ ಬಳಕೆ ಮಾಡಿರುವಂಥ ಆರೋಪ, ವೈರತ್ವಕ್ಕೆ ಉತ್ತೇಜನ ನೀಡುವಂಥ ಆರೋಪದಡಿ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಮದ್ದೂರು ಗಲಭೆ ಪ್ರಕರಣದ ಸೇರ್ಪಡೆಗೆ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮದ್ದೂರಿನ ಶಿವಪುರ ನಿವಾಸಿ ಜ್ಯೋತಿ, ಈಕೆಯ ವಿಡಿಯೋ ಬಹಳಷ್ಟು ವೈರಲ್ ಆಗಿದ್ದಿತ್ತು. ಮುಖ್ಯಮಂತ್ರಿಗಳು ಮತ್ತು ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಇದು ಒಂದು ರೀತಿಯಲ್ಲಿ ಪ್ರಚೋದನಾಕಾರಿ, ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥದ್ದು. ಈ ಥರದ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಒಂದು ಕೇಸ್ ದಾಖಲಾಗುತ್ತೆ. ಅದನ್ನು ಆಧರಿಸಿ ಇದೀಗ ಈಕೆಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆಕೆಗೆ ಹೊಡೆದಿದ್ದಂಥ ವಿಡಿಯೋ ಏನಿತ್ತಲ್ಲ, ಅದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪೊಲೀಸರಿಗೆ ಅದಕ್ಕೆ ಅವಕಾಶವಿದೆಯಾ ಅನ್ನುವಂಥದ್ದು ಕೂಡ ಚರ್ಚೆಯಾಗಿತ್ತು. ಲಾಠಿ ಇರುವುದು ಹೆದರ್ಸಕ್ಕೆ ಹೊರತು ಇನ್ ಕೇಸ್ ತೀರಾ ಪರಿಸ್ಥಿತಿ ಕೈ ಮೀರಿದರೆ ಸೊಂಟದ ಕೆಳಗಡೆ ಹೊಡೆಯೋದಕ್ಕಷ್ಟೇ ಅವಕಾಶವಿದೆ. ಅದರಲ್ಲೂ ಮಹಿಳೆಯರ ವಿಚಾರ ಅಂತ ಬಂದಾಗ ಕೆಲವೊಂದಷ್ಟು ಮೆಷರ್ಸ್ ಫಾಲೋ ಮಾಡಬೇಕಾಗಿರುವಂಥದ್ದು ಸಾಮಾನ್ಯರಿಗೂ ಗೊತ್ತಿರುವಂಥ ನಿಯಮ. ಆ ನಿಯಮಗಳನ್ನು ಗಾಳಿಗೆ ತೂರಿ ಏನೇ ಒಂದು ಗಲಭೆ ಪ್ರಕರಣದಲ್ಲಿ ಏನೆಲ್ಲ ಲಾಠಿ ಚಾರ್ಜ್ ಆಯ್ತಲ್ಲ, ಅಂಥ ಸಂದರ್ಭದಲ್ಲಿ ಆಕೆಗೆ ಹಿಗ್ಗಾಮುಗ್ಗ ಹೊಡೆದಿದ್ದು, ಆಕೆಗೆ ನೆಲಕ್ಕೆ ಬೀಳುವಂಥದ್ದು, ಕೂಗಾಡುವಂಥದ್ದು, ಇದು ಒಂದು ಕಡೆ ಆದರೆ ಅದರ ಇನ್ನೊಂದು ಭಾಗವಾಗಿ ಈಕೆ ಏನು ಘೋಷಣೆಗಳನ್ನು ಕೂಗಿದ್ರು ಮೆರವಣಿಗೆ ಹೋಗ್ತಾ, ಆ ಸಂದರ್ಭದ ವಿಡಿಯೋವನ್ನು ಆಧರಿಸಿ ಈಕೆ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದಾರೆ ಅಂತ ಹೇಳಿ ಈ ಒಂದು ಎಫ್ಐಆರ್ ಈ ಕ್ಷಣಕ್ಕೆ ಜ್ಯೋತಿ ವಿರುದ್ಧ ದಾಖಲಾಗಿದೆ.